ಮನೇಲಿ ಇರೋದ್ ಬಿಟ್ಟು ಆ ಸಂಪದ ಮುಖಕ್ ಬಣ್ಣ ಬಳ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಬಿದ್ದಿದ್ದಾಳೆ. ನಾಟಕ ಮಾಡ್ತಿದ್ದಾಳೆ. ಈ ಕಡೆ ಈ ಶೌರ್ಯನ್ ನೋಡಿದ್ರೆ ಸಿಕ್ಕಿದ್ದೆ ಚಾನ್ಸ್ ಅಂತ ಕಲ್ಯಾಣಿಗೆ ಹತ್ರ ಆಗಕ್ ನೋಡ್ತಿದ್ದಾನೆ. ಅಲ್ಲವಳು ಹ್ಯಾಪಿಯಾಗೇ ಇದ್ದಾಳೆ. ಇಲ್ಲಿ ಇವ್ರು ನೋಡಿದ್ರೆ ಕೊರೋನಾ ಬಂದಾಗ ಮನೇಲೇ ಇರೋರ್ ತರ ರೊಮ್ಯಾನ್ಸ್ ಮಾಡ್ಕೊಂಡೇ ಇದ್ದಾರೆ. ಛೇ, ಏನೇ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾನೆ ಇದೆಯಲ್ಲ? ಈಗಾಗ್ಲೇ ಕೆಂಡ ತೊಳ್ದಿದ್ದೀನಲ್ಲ, ಅದಕ್ಕೆ ಆ ಕಡೆ ಈ ಕಡೆ ಓಡಾಡ್ತಾ ಕಡಿಮೆ ಮಾಡ್ಕೋತಿದೀನಿ ಊರಿನ. ಹೌದಾ? ಆ ಮಾತನ್ನ ಮುಂಚೆನೆ ಹೇಳಿದ್ರೆ ಸಂಪದನ್ ಜೊತೆ ನಿನಗೂ ಒಂದು ಬೆಡ್ ನ ಬುಕ್ ಮಾಡ್ತಿದ್ನಲ್ಲ, ನೀವಿಬ್ರು ಅಲ್ಲೇ ಗುಸುಗುಸು ಮಾತಾಡ್ಕೊಂಡಿರ್ಬೋದಿತ್ತು. ಹೋಗಿ ಹೋಗಿ ಅವಳ ಪಕ್ಕದ ಬೆಡ್ ಅಲ್ಲೇ ಮಲ್ಕೋಬೇಕು. ಮುಖಕ್ ಪೇಂಟ್ ಬಳ್ಕೊಂಡು ಅವಳು ಅವಳ ನಾಟಕಗಳು. ಪಲ್ಲವಿ, ಏನದು? ನೀನ್ ಹೇಳ್ತಿರೋದ್ ನಿಜನಾ? ಸಂಪದ ಬಣ್ಣ ಹಚ್ಕೊಂಡು ನಾಟಕ ಮಾಡಿದ್ಲ? ಬಣ್ಣ ಅಂತ ನಾನು ಯಾವಾಗ ಹೇಳ್ದೆ? ಬಣ್ಣ ಅಲ್ಲ, ಅದು ರಕ್ತನೇ. ಪಾಪ ಎಷ್ಟು ರಕ್ತ ಸುರಿತಾ ಇತ್ತು ನೋಡಿದ್ರಿ ಅಲ್ವಾ? ನಿಜ ಹೇಳು ಪಲ್ಲವಿ. ಅಮ್ಮ, ನಾನ್ ನಿಜ ಹೇಳ್ತಿದ್ದೀನಿ, ನಾನ್ ಬಣ್ಣ ಅನ್ಲಿಲ್ಲ. ಇದೇನೆ, ನನಗೂ ಅದೇ ಕೇಳಿಸ್ತು. ಬಣ್ಣ ಅಂತ ಅಂದಿಯಲ್ಲ. ಸಾಕ್, ಸುಮ್ನೆ ಇರ್ರಿ. ಅವಳಿಗೇನೋ ಸಿನಿಮಾ ಹುಚ್ಚಲ್ವಾ? ಬಣ್ಣ ಹಚ್ಕೊಂಡ್ ನಾಟಕ ಆಡೋ ತರ ಅಂದ್ರೆ ಅದನ್ನೇ ಹಿಡ್ಕೊಂಡ್ಬಿಟ್ರಾ ನೀವು? ಬಣ್ಣ ಅಂತ ಹೇಳಿ ಮಾತನ್ನ ಯಾಕೆ ಬದಲಾಯಿಸಿದ್ಲು? ಅಮ್ಮ, ಏನಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಪಲ್ಲವಿ ಈಗಷ್ಟೇ ಸಂಪದ ಬಣ್ಣ ಹಚ್ಕೊಂಡು ನಾಟಕ ಮಾಡ್ತಿದ್ಲು ಅಂತ ಹೇಳಿ, ಆಮೇಲೆ ನಾನು ಹಾಗೆ ಹೇಳಿಲ್ಲ, ರಕ್ತ ಅಂತ ಹೇಳ್ದೆ ಅಂತ ಹೇಳ್ತಿದ್ಲು. ನನಗ್ಯಾಕೋ ಅನುಮಾನ ಬರ್ತಿದೆ ಶೌರ್ಯ. ಪ್ರತಿ ಸಲದ ಹಾಗೆ ನಾಟಕ ಮಾಡಿ ಸಂಪದ ಸಿದ್ದು ನೋಡೋಕೇನಾದ್ರೂ ಹೋದ್ಲಾ? ನಿಜವಾಗ್ಲೂ ಸಂಪದ ಹಾಗೆ ಮಾಡಿದ್ರೆ ಅದು ನಮಗೆ ಒಳ್ಳೇದಲ್ವಮ್ಮ? ನಮಗೆ ಒಳ್ಳೆ ಕ್ಲೂಗಳು ಸಿಗುತ್ತೆ. ಹಲೋ, ಕರುಣಾಕರ್ ರಾವ್ ಅವರೇ, ನಾನು ಶೌರ್ಯ. ಹೇಳಿ ಶೌರ್ಯ ಅವರೇ. ಇವತ್ತೇನಾದ್ರೂ ಹಾಸ್ಪಿಟಲ್ ಕಡೆ ಬರೋಕ್ಕಾಗತ್ತಾ? ಅಷ್ಟಕ್ಕೂ ನಮ್ಮ ದೇವತೆಗೆ ಹೇಗಿದೆ ಈಗ? ಪ್ರಾಣಕ್ಕೇನೂ ಅಪಾಯ ಇಲ್ಲ ತಾನೇ? ಅಯ್ಯೋ, ಏನಿಲ್ಲ. ಸುಮ್ಮನೆ ಬಂದು ಹೋಗಿ, ನೀವೇ ನೋಡ್ಕೊಂಡು ಹೋಗೋರಂತೆ. ಸರಿನಪ್ಪ, ಒಂದು ಅರ್ಧ ಗಂಟೆಯಲ್ಲಿ ಬರ್ತೀನಿ. ಹಾ, ಪರವಾಗಿಲ್ಲ, ಬನ್ನಿ. ನಮಗೂ ಒಂದು ಅರ್ಧ ಗಂಟೆ ಆಗುತ್ತೆ. ಬನ್ನಿ. ಓಂ ನಮಃ ಶಿವಾಯ. ಅಮ್ಮ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಏಯ್ ನಿಂತ್ಕೋ, ನಿಂತ್ಕೋ ಅಂತ ಹೇಳ್ದೆ. ಏಯ್ ಏಯ್ ನಿಂತ್ಕೋ. ಛೇ, ಮಿಸ್ ಆಗ್ಬಿಟ್ಲು. ಬರೋ. ಅಯ್ಯೋ, ಇವ
ಇವಾಗ ಇವ್ರ ಕಣ್ಣಿಗೆ ಬಿದ್ರೆ ಅಷ್ಟೇ ಕತೆ. ಆಫೀಸರ್, ಇಷ್ಟೊತ್ತಿಗಾಗ್ಲೇ ಸಂಪದ ಸಿನಿಮಾ ಹೀರೋಯಿನ್ ಆಗ್ಬೇಕು ಅಂತ ಹೊರಟೋಗಿರ್ತಾಳೇನೋ ಅಲ್ವಾ? ಹೀರೋಯಿನ್ ಆಗ್ಬೇಕು ಅಂತ ಮನೆಯಿಂದ ಹೊರಟೋದ್ಲು, ಹಾಸ್ಪಿಟ್ಲಿಂದ ಹೊರಟೋಗ್ತಾಳ. ನನ್ನ ಕರ್ಮಕ್ಕೆ ಎಲ್ರೂ ಇಲ್ಲೇ ಕಾಣಿಸ್ತಿದಾರಲ್ಲ. ನಮ್ ದೇವತೆ ತರ ಇದ್ದಾಳಲ್ಲ. ನಾನು ಹೇಳೋದು ಕೇಳಿ ಸರ್, ಒಂದು ನಿಮಿಷ ಸರ್. ಒಂದ್ಸರಿ ನಾನು ಹೇಳೋದು ಕೇಳಿ ಸರ್. ನಾವಿಬ್ರು ಮದುವೆ ಮಾಡ್ಕೋತೀವಿ, ಆದ್ರೆ ಸದ್ಯಕ್ಕೆ ಇದೆಲ್ಲ ಅವಳಿಗೆ ಇಷ್ಟ ಇಲ್ಲ. ಆಮೇಲೆ ಮಾಡ್ಕೊಳ್ಳೋಣ ಅನ್ಕೊಂಡಿದ್ವಿ. ಏನೋ ಕತೆ ಹೇಳ್ತಾ ಇದ್ಯಾ? ಮೊದ್ಲು ಒಟ್ಟಿಗೆ ಇರೋದು ಅಂದ್ರೇನು, ಆಮೇಲೆ ಮದುವೆ ಮಾಡ್ಕೋತೀಯಾ? ಅಯ್ಯೋ, ನಿಮ್ಗೆ ಅರ್ಥ ಆಗ್ತಿಲ್ಲ ಸರ್. ಒಂದ್ಸರಿ ಅದೆಲ್ಲ ಗೊತ್ತಿಲ್ಲ. ಇವತ್ ಮದುವೆ ಆಗ್ಬೇಕು, ನಾವೇ ಮಾಡ್ಬೇಕು. ಈ ಮುಖನೂ ಕೂಡ ಎಲ್ಲೋ ನೋಡ್ದ ಹಾಗಿದೆಯಲ್ಲ. ಮೊದ್ಲು ನಮ್ ದೇವತೆ ನೋಡ್ಬೇಕು. ನಮ್ ದೇವತೆ ಎಲ್ಲಿ? ಆದ್ರೂ ನಮ್ ದೇವತೆ ಇಲ್ಯಾಕಿರ್ತಾಳೆ? ಆಸ್ಪತ್ರೆಲ್ ತಾನೇ ಇರ್ಬೇಕು. ಆಫೀಸರ್, ಕರುಣಾಕರ್ ಕಾಲ್ ಮಾಡ್ತಿದ್ದಾರೆ. ಹೌದಾ? ಒಂದ್ ನಿಮಿಷ. ಮಾತಾಡು, ಬೇಗ ಬರ್ತೀವಿ ಅಂತ ಹೇಳು. ಹಲೋ. ಏನಮ್ಮ, ನಮ್ ದೇವತೆ ಅದೇ ಸಂಪದ ಎಲ್ಲಿ? ಹಾಸ್ಪಿಟಲ್ ಅಲ್ಲೇ ಇದ್ದಾಳೆ. ಏನಿಲ್ಲ ಅಮ್ಮ, ಅವಳನ್ನ ನೋಡ್ದಾಗ ಅನ್ನಿಸ್ತು. ಹಾಸ್ಪಿಟಲ್ ಅಲ್ಲಿ ಇದ್ರೆ ನಿಮ್ಗೆ ಕಾಣಿಸೋಕ್ ಸಾಧ್ಯ? ನಿಮ್ಗೆ ಏನೋ ಕನ್ಫ್ಯೂಷನ್ ಆಗಿರ್ಬೇಕು. ಬೇಗ ಹಾಸ್ಪಿಟಲ್ಗೆ ಬನ್ನಿ ಸರ್. ಸರಿನಮ್ಮ, ಸರಿ ಬರ್ತಿದ್ದೀನಮ್ಮ. ನಾನೇ ಕನ್ಫ್ಯೂಸ್ ಮಾಡ್ಕೊಂಡೆ ಅನ್ಸುತ್ತೆ. ಪ್ಲೀಸ್ ಸರ್, ಒಂದ್ಸರಿ ನಾನು ಹೇಳೋದೇನು ಕೇಳಲ್ಲ. ಮಿಸ್ ಆಗ್ಬಿಟ್ಲು ಅಣ್ಣ. ಸರ್, ಅವಳು ಓಡೋದ್ಲು. ನೀವ್ ಈ ತರ ನನ್ನ ಹಿಡಿದು ಏನ್ ಪ್ರಯೋಜನ? ಪ್ಲೀಸ್ ಇನ್ನೊಂದ್ಸರ ಹೀಗೆಲ್ಲ ಪಾರ್ಕ್ ಅಲ್ಲಿ ಕಾಣಿಸ್ಕೊಂಡ್ರಿ ಅನ್ಕೋ, ಕೈ ಕಾಲ್ ಕಟ್ಟಾಕಾದ್ರೂ ಮದುವೆ ಮಾಡ್ತೀವಿ. ಹೋಗೋ. ಸರಿ ಬನ್ರೋ. ಸ್ಯಾಮ್, ಬಾ, ಗಾಡಿ ಹತ್ತು. ಅವ್ರು ಹೊರಟೋದ್ರು. ಡೈರೆಕ್ಟರ್ ಕಾಯ್ತಿರ್ತಾರೆ, ಬೇಗ ಹೊರಡಬೇಕು. ಬಾ ಬಾ. ಸ್ಯಾಮ್, ಇದೇ ಅಲ್ವಾ ಆಫೀಸ್? ಇನ್ನ ಡೌಟಾ? ಅಲ್ಲೋಡು, ಸದ್ಯದಲ್ಲೇ ರಿಲೀಸ್ ಆಗ್ತಿರೋ ಡೈರೆಕ್ಟರ್ ಸಿನಿಮಾ ಅದೇ. ನೆಕ್ಸ್ಟ್ ಇಲ್ಲಿ ನನ್ ಮೂವಿ ವಾಲ್ ಪೋಸ್ಟರ್ ಇರುತ್ತೆ. ಹೀರೋಯಿನ್ ಆಗಿ ನಾನಿರ್ತೀನಿ. ಕೂಸುಟ್ಟೋಕ್ ಮುಂಚೆ ಕುಲಾವಿ ಹೊಲ್ಸಿದ್ರು ಅಂತಾರಲ್ಲ, ಹಾಗಾಯ್ತು ನಿನ್ ಕತೆ. ಹಾಗನ್ಬೇಡಿ ಅತ್ತೆ. ಡೈರೆಕ್ಟರ್ ಅವರು ನನ್ನ ಹತ್ರನೇ ಹೇಳಿದ್ದಾರೆ, ನನ್ ಸಿನಿಮಾ ಹೀರೋಯಿನ್ ನೀನೇ ಅಂತ. ನಿನ್ ಫೋಟೋ ನೋಡಿದಾನ ಇಲ್ಲ ಬೇರೆಯವ್ರ ಫೋಟೋ ನೋಡಿದಾನ? ಅಮ್ಮ, ಈ ಟೈಮಲ್ಲಿ ಅವಳನ್ನ ಎಂಕರೇಜ್ ಮಾಡೋದ್ ಬಿಟ್ಟು ಏನ್ ನೀನು? ಏನೋ ಮಾಡೋದು. ಇವಳು ಮಾಡಿರೋ ಕೆಲ್ಸಕ್ಕೆ ಕೈಗೆ ಸಿಕ್ಕಿದ ಒಡವೆ ಎಲ್ಲ ಹೋಯ್ತು.
ಬೇಜಾರ್ ಮಾಡ್ಕೋಬೇಡಿ ಅತ್ತೆ. ನನ್ ಸಿನಿಮಾ ರಿಲೀಸ್ ಆಗ್ಲಿ ಇರಿ, ಆಡ್ಸ್ ಇಂದ ಬರೋ ದುಡ್ಡಲ್ಲಿ ನಿಮಗ್ ಬಂಗಾರದ ಖಡ್ಗಾನೇ ಮಾಡಿಸ್ಕೊಡ್ತೀನಿ. ಮಾಡಿಸ್ಕೊಡ್ತೀಯ ಕಡ್ಗ? ಸ್ಯಾಮ್, ನೀನ್ ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಹೋಗು ಬೇಗ. ಈ ತರ ಡ್ರೆಸ್ ಅಲ್ಲಿ ಡೈರೆಕ್ಟರ್ ನೋಡಕ್ ಹೋದ್ರೆ ಏನ್ ಚೆನ್ನಾಗಿರುತ್ತೆ. 1 ನಿಮಿಷ. ತಗೋ, ನಿನಗೋಸ್ಕರ ಡ್ರೆಸ್ ತಂದಿದ್ದೀನಿ. ಥ್ಯಾಂಕ್ ಯು ಸಿದ್ದು, ಚೇಂಜ್ ಮಾಡ್ಕೊಂಡು ಬರ್ತೀನಿ. ಹೋಗು. ಅವಳನ್ನ ನೋಡ್ತಾ ಇದ್ರೆ ಸಿನಿಮಾ ಹೀರೋಯಿನ್ ತರನೇ ಇದ್ದಾಳೆ ಕಣ. ಸಿದ್ದು, ಇದನ್ ಹಿಡ್ಕೋ. ಏನೇ ನೀನ್ ಹಾಕೊಂಡಿರೋ ಬಟ್ಟೆನ ನನ್ ಮಗ ಹಿಡ್ಕೋಬೇಕಾ? ನಿನ್ನ ಹಲೋ, ಯಾರು ನೀವು? ಡೈರೆಕ್ಟರ್ ಅವ್ರ ನೆಕ್ಸ್ಟ್ ಸಿನಿಮಾ ಹೀರೋಯಿನ್ ಸರ್, ಆಡಿಷನ್ಗೆ ಅಂತ ಬಂದಿದ್ದೀನಿ. ಓ, ಆ ಹೀರೋಯಿನ್ ನೀವೇನಾ? ಯಾಕೆ ಮೇಡಮ್ ಇಷ್ಟೊಂದು ಲೇಟಾಗಿ ಬಂದ್ರಿ? ಡೈರೆಕ್ಟರ್ ಸರ್ ವೆಯ್ಟ್ ಮಾಡ್ತಿದ್ದಾರೆ, ಬನ್ನಿ. ಹಾ. ಏಯ್, ನೀವೆಲ್ಲಿಗೆ? ಎಲ್ರೂ ಒಳಗೆ ಬರೋದಕ್ಕೆ ಇದು ಸಿನಿಮಾ ಆಫೀಸ್ ಅನ್ಕೊಂಡಿದ್ದೀರಾ ಅಥವಾ ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಡೈರೆಕ್ಟರ್ ಸರ್ಗೆ ಈ ತರ ಗುಂಪಲ್ ಬಂದ್ರೆ ಇಷ್ಟ ಆಗಲ್ಲ. ಯಾರು ಮೇಡಮ್ ಇವರು? ಇವ್ರು ನನ್ನ ಅಸಿಸ್ಟೆಂಟ್. ಮತ್ತೆ ಅವರು ನನ್ನ ಹೇರ್ ಡ್ರೆಸ್ಸರ್. ಹೀರೋಯಿನ್ ಆಗೋಕ್ಕೂ ಮುಂಚೆನೆ ಅಸಿಸ್ಟೆಂಟು ಹೇರ್ ಡ್ರೆಸ್ಸರ್. ಆಡಿಷನ್ಗೆ ಮೇಡಮ್ ಒಬ್ರೇ ಸಾಕು, ನೀವಿಲ್ಲೇ ಹೊರಗಡೆ ಇರಿ. ಏಯ್, ಹೇಳಿದ ಅರ್ಥ ಆಗ್ಲಿಲ್ವಾ? ಏನ್ ಹಂಗ್ ನೋಡ್ತಿದ್ಯಾ? ನಡೀರಿ ಆಚೆ. ಮೇಡಮ್, ನೀವು ಬನ್ನಿ. ನೀವು ಸರ್, ಸಂಪದ. ಓ, ಆ ಫ್ರಸ್ಟ್ರೇಷನ್? ಹೌದು ಸರ್, ನನಗೂ ತುಂಬಾ ಫ್ರಸ್ಟ್ರೇಷನ್ ಇದೆ. ಮೊದ್ಲಿಂದನೂ ಸಿನಿಮಾ ಹೀರೋಯಿನ್ ಆಗಕ್ ಆಗ್ತಿಲ್ವೇ ಅಂತ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿದ್ದೀನಿ. ಏನು ಪ್ರಾಬ್ಲಮ್ ಇಲ್ಲ, ನಿನ್ ಫ್ರಸ್ಟ್ರೇಷನ್ ನಾನ್ ದೂರ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅದೇನಂದ್ರೆ ನಾನು ಸ್ವಲ್ಪ ಪ್ರಮೋಷನಲ್ ಬಿಸಿ ಇದ್ದೀನಿ. ಈ ಕೆಲಸನ ಪ್ರೊಡ್ಯೂಸರ್ಗೆ ಒಪ್ಪಿಸ್ತೀನಿ. ಹೀಲ್ ಟೇಕ್ ಕೇರ್ ಆಫ್ ಯು. ಸರ್, ಪ್ರೊಡ್ಯೂಸರ್ ಅವರೇ. ಸರ್, ನಾನು ಹೇಳಿದ್ನಲ್ಲ ಆ ಫ್ರಸ್ಟ್ರೇಷನ್ ಅವರು. ಸರಿ ಸರ್. ಹೋಗಮ್ಮ, ಗೋ ಹೆಡ್. ಓಕೆ ಸರ್. ಓಕೆ.
ಆಲ್ ದ ಬೆಸ್ಟ್ ಫಾರ್ ಯೋರ್ ಮೂವಿ ಸರ್. ಥ್ಯಾಂಕ್ ಯು. ನಿನಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಬಾಮ್ಮ. ಆಫೀಸರ್, ನಾವ್ ಆ ದೇವಸ್ಥಾನಕ್ಕೆ ಹೋಗಿ ಬರೋಣವಾ? ಆಮೇಲೆ ಬರೋಣ. ಅಲ್ಲಿ ಕರುಣಾಕರ್ ಅವ್ರು ಬಂದಿರ್ತಾರೆ. ಏನ್ ಪರವಾಗಿಲ್ಲ, ಅವ್ರು ಬರೋದಕ್ಕೆ ಟೈಮ್ ಆಗುತ್ತೆ. ಪ್ಲೀಸ್ ಆಫೀಸರ್, ನಿಲ್ಲಿಸ್ತೀರಾ? ಸರಿ. ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ. ಏನ್ ಕಲ್ಯಾಣಿ, ಹರ್ಕೆನಾ? ಹೌದು ಆಫೀಸರ್. ನಾನು ಅನ್ಕೊಂಡಿದ್ದ ಹಾಗೆ ನಡೆದ್ರೆ ಮುಂದಿನ ಶುಕ್ರವಾರ ಬಂದು 101 ತೆಂಗಿನಕಾಯಿ ಹೊಡಿತೀನಿ ಅಂತ ಹರಿಸ್ಕೊಂಡಿದ್ದೀನಿ. ಏನು ಅಂತ ಹರಿಸ್ಕೊಂಡೆ? ಹೊಸದಾಗಿ ಏನೂ ಇಲ್ಲ. ನಮ್ ಜೀವನದಲ್ಲಿ ಆ ಸಂಪದ ಸಿದ್ದು ಇಬ್ರು ಕಾಟನೂ ಇಲ್ದೆ ನೀವ್ ಯಾವತ್ತೂ ನನ್ ಜೊತೆನೆ ಸದಾ ಕಾಲ ಇರಬೇಕು ಅಂತ. ನಡಿ. ಬಾಮ್ಮ, ಕೂತ್ಕೋ. ಸರ್ ನನ್ನ ಬಗ್ಗೆ ಹೇಳಿದಾರಾ ಸರ್? ಎಲ್ಲ ಹೇಳಿದಾರಮ್ಮ. ಅವರು F3 ಸಿನಿಮಾ ರಿಲೀಸ್ ಬ್ಯುಸಿನಲ್ಲಿದ್ದು ನಿನ್ ಜೊತೆ ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ. ಆದ್ರೆ ನಿನ್ನ ಫೋಟೋ ನೋಡ್ತಿದ್ದ ಹಾಗೆ ನನ್ನ ಹತ್ರ ಹೇಳಿದ್ರು, ಸರ್ ಈ ಹುಡುಗಿನೇ ನಮ್ಮ ಹೀರೋಯಿನ್ ಅಂತ. ಹೌದಾ ಸರ್? ಅವ್ರ ನಂಬಿಕೆನ ಉಳಿಸ್ಕೋತೀನಿ ಸರ್. ಆಡಿಷನ್ಸ್ ಕೊಡ್ತೀನಿ ನೋಡಿ. ನೀನ್ ನೋಡಿ ಸಾರೇ ಓಕೆ ಅಂದ್ಮೇಲೆ ಇನ್ನು ಆಡಿಷನ್ ಯಾಕಮ್ಮ? ಡೈರೆಕ್ಟರ್ ಸಾರ್ಗೆ ಓಕೆ, ಪ್ರೊಡ್ಯೂಸರ್ ನನಗೂ ಓಕೆ. ಇನ್ ಯಾರಿಗೋಸ್ಕರ ನಮ್ಮ ಈ ಆಡಿಷನ್? ಅಂದ್ರೆ ಆಡಿಷನ್ ಇಲ್ದೇನೆ ನನ್ನ ಸೆಲೆಕ್ಟ್ ಮಾಡ್ತಿದ್ದೀರಾ ಸರ್? ಅಷ್ಟೇ ಅಲ್ವಾ? ನಾಳೆ ಮಾತ್ರ ಒಂದ್ಸಲಿ ಬಾಮ್ಮ, ಉಳಿದಿರೋ ವಿಷಯನ ಮಾತಾಡ್ಕೊಳ್ಳೋಣ. ಓಕೆ ಸರ್, ಬರ್ತೀನಿ. ಓಕೆನಮ್ಮ. ನೋಡ್ದೇನೋ ಸಿದ್ದು, ಅವಳು ಕೊಬ್ನ ಸಿನಿಮಾ ಆಫೀಸ್ಗೆ ಇನ್ನೂ ಕಾಲೇ ಇಡ್ಲಿಲ್ಲ. ನಿನ್ನ ಅಸಿಸ್ಟೆಂಟ್ ಮಾಡಿದ್ಲು, ನನ್ನ ಹೇರ್ ಡ್ರೆಸ್ಸರ್ ಮಾಡಿದ್ಲು. ಈ ಹುಡುಗಿ ಮೇಲೆ ನನಗೆ ಮೊದ್ಲಿಂದನೂ ಅನುಮಾನನೇ. ನೀನ್ ಮಾತ್ರ ನನ್ ಮಾತ್ ಕೇಳ್ದೇನೆ ನನ್ ಸಂಪದ ಅಂತ ಅವಳ ಹಿಂದೆನೆ ತಿರುಗ್ತಾ ಇದ್ಯಾ. ನೋಡ್ದ್ಯಾ ಈಗೇನ್ ಮಾಡಿದ್ಲು ಅಂತ? ಏಯ್, ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಇವಳನ್ನ ನಂಬಾರ್ದು. ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೇಕು ಅಂತ ಕಟ್ಕೊಂಡ್ ಗಂಡನ್ನ ಮಗುನ ದೂರ ಮಾಡ್ಕೊಂಡ್ ಬಂದಿರೋಳವಳು ಅಂತ ಅವಳನ್ನ ನಂಬ್ಕೊಂಡು ನೀನ್ ತಿರುಗ್ತಾ ಇದ್ಯಾ. ಈಗ್ಲಾದ್ರೂ ಹುಷಾರಾಗಿರು ಸಿದ್ದು. ಇಲ್ಲಾಂದ್ರೆ ಆ ಶೌರ್ಯನ್ಗೆ ಹಾಕ್ತಾಗೆ ನಿನ್ಗೂ ಪಂಗನಾಮ ಹಾಕ್ತಾಳಷ್ಟೇ. ಏನಮ್ಮ